ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ.ಐ. ಜೋತಾವರ್ ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ BJP ರಾಜ್ಯ ಘಟಕದ ಅಧ್ಯಕ್ಷರ ಚುನಾವಣೆ ಆಗ್ತದನ ಯಾಕಂತಂದ್ರೆ ವಿಶೇಷವಾಗಿ ಯಡಿಯೂರಪ್ಪನವ್ರು ಈಗಾಗಲೇ ಗೆದ್ದಾಗಿದೆ. ಯತ್ನಾಳರು ಮಾತಾಡಿ 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 ಸುನ್ನಾಗಿ ಹೊರ ಹೋಗಿದ್ದಾರೆ. ಈಗ ಒಂದು ಎಲೆಕ್ಷನ್ ನಡೆದ್ರೆ ವಿಜಯೇಂದ್ರ ವಿರುದ್ಧ ನಿಲ್ಲವ್ರು ಯಾರು? ಏನೋ ಒಂದಿತ್ತು, ಅವ್ರ ಪಕ್ಷದಲ್ಲಿದ್ದರು. ನಮ್ಮ ಯತ್ನಾಳರು, ಬಸವನಗೌಡ ಪಾಟೀಲರು ನಾನು ನಿಲ್ತೀನಿ ಅಂತ ಹೇಳ್ತಾಯಿದ್ರು. ಅವ್ರದೇ ಆದ ಒಂದು ಸಂಘಟನೆ ಮಾಡ್ಕೊಂಡಿದ್ರು, 8-9 ಜನರ ಸಂಘಟನೆ. ಆ ಸಂದರ್ಭದಲ್ಲಿ ನಮ್ಮ ವಾಹಿನಿ ಮೂಲಕ ನಾವು ಹೇಳಿದ್ವಿ, ಅದು ಸುಲಭದ ಮಾತಲ್ಲ ಯಡಿಯೂರಪ್ಪನ ಎದುರು ಹಾಕೊಳ್ಳುವಂಥದ್ದು. ಯಾಕಂದ್ರೆ BJP ರಾಜ್ಯ ನಾಯಕ, ಅದರಲ್ಲಿ ಎರಡು ಮಾತಿಲ್ಲ. ಅವ್ರು ತಪ್ಪು ಸರಿನೋ ಅವ್ರ ಬಗ್ಗೆ ನಾವು ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವ್ರ ಮೇಲೆ ಕೇವಲ ಅವ್ರು ಭ್ರಷ್ಟಾಚಾರಿಗಳು ಅಂತ ಹೇಳಿದ್ರೆ, ಪರಿವಾರವಾದಿಗಳು ಅಂತ ಹೇಳಿದ್ರೆ BJPಯಲ್ಲಿ ಇಲ್ವ ಅಂಥವ್ರು ಅಂತ ಪ್ರಶ್ನೆ ಸಹಜವಾಗಿ ಹುಡ್ತದೆ. ಅವೆಲ್ಲ ಗಮನಿಸಿದಾಗ ಎಲ್ಲರೂ ತಪ್ಪಿತಸ್ಥರಣ. ಅದರಲ್ಲೇ ಜನರಿಗೆ ಹೋಗಿ ಮುಟ್ಟಿದವ್ರು ಯಾರು ಅಂತ ನಾವು ವಿಚಾರ ಮಾಡಿದಾಗ ಯಡಿಯೂರಪ್ಪನವ್ರ ಮುಖ ಬಂದು ಬಿಡ್ತದೆ. ಸಹಜವಾಗಿ ಯಡಿಯೂರಪ್ಪನವರು ಈಗಾಗಲೇ ನಿಮಗೆ ಗೊತ್ತಿದೆ